ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಇಸ್ರೇಲಿನಲ್ಲಿ ಹಬ್ಬಿರುವಂತಹ ಭಯಾನಕ ಬೆಂಕಿಯ ಬಗ್ಗೆ, ಕಾಡ್ಗಿಚ್ಚಿನ ಬಗ್ಗೆ ಮಾತನಾಡೋಣ. ಇಸ್ರೇಲ್ನ ಇತಿಹಾಸದಲ್ಲಿ ಅತ್ಯಂತ ಘೋರ ಎನ್ನಬಹುದಾದಂತಹ ಕಾಡ್ಗಿಚ್ಚು ಅಲ್ಲಿನ ಸರ್ಕಾರವನ್ನು ಕಂಗಾಲು ಮಾಡಿದೆ. ಸಾವಿರಾರು ಜನರನ್ನು ಭಯಭೀತಗೊಳಿಸಿದೆ. ಸುಮಾರು 5,000 ಹೆಕ್ಟೇರ್ ಅಂದರೆ 20 ಚದರ ಕಿಲೋಮೀಟರ್ ವಿಸ್ತೀರ್ಣ, 20 ಕಿಲೋಮೀಟರ್ ಅಗಲ, 20 ಕಿಲೋಮೀಟರ್ ಉದ್ದಕ್ಕೆ, ಅದಕ್ಕೂ ಹೆಚ್ಚು ಪ್ರದೇಶದಲ್ಲಿ ವ್ಯಾಪಿಸಿದ ಕಾಡ್ಗಿಚ್ಚು 3 ದಿನಗಳಿಂದ ರಾತ್ರಿ ಹಗಲೆನ್ನದೆ ಹೊತ್ತಿ ಉರಿಯುತ್ತಲೇ ಇದೆ. ಜೆರುಸಲೇಂ ಬೆಟ್ಟದ ಮೇಲೆ ಮತ್ತು ಸುತ್ತಮುತ್ತ ಇದ್ದಂತಹ 12 ನಗರಗಳಿಂದ ಸಾವಿರಾರು ಜನರನ್ನ ಸ್ಥಳಾಂತರಿಸಲಾಗಿದೆ. ಜನರು ಭಯಭೀತಿಯಿಂದ ಮನೆ ಮಾರು ಬಿಟ್ಟು ಬೇರೆಡೆಗೆ ತೆರಳುತ್ತಿದ್ದಾರೆ. ಕಷ್ಟಪಟ್ಟು ಹಸನುಗೊಳಿಸಿದ ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿ ಮತ್ತು 100 ವೈನ್ ಯಾರ್ಡ್ಗಳು ಬೆಂಕಿಯ ಕೆನ್ನಾಲೆಗೆ ಸಿಲುಕಿವೆ. ನೆಟ್ಟು ಬೆಳೆಸಿದ ಸಾವಿರಾರು ಪೈನ್ ಮರಗಳ ಅರಣ್ಯ ಸುಟ್ಟು ಕರಕಲಾಗಿದೆ. ಆಲಿವ್ ಮರಗಳು ಬೆಂಕಿಗಾಹುತಿಯಾಗಿವೆ. ಹಲವು ಕಟ್ಟಡಗಳಿಗೆ ಹಾನಿಯಾಗಿದೆ. ಬೆಂಕಿಯ ಕೆನ್ನಾಲಿಗೆ ಹೆದ್ದಾರಿಯನ್ನು ದಾಟಿ ಜೆರುಸಲೇಂ ನಗರದತ್ತ ನುಗ್ಗುತ್ತಿದ್ದು ದೇಶದಾದ್ಯಂತ ಎಮರ್ಜೆನ್ಸಿಯನ್ನು ಘೋಷಿಸಲಾಗಿದೆ. ವಾಸ್ತವವಾಗಿ ಮೇ 1ರಂದು ಇಸ್ರೇಲ್ನ ಸ್ವಾತಂತ್ರ್ಯ ದಿನವನ್ನು ದೇಶದಾದ್ಯಂತ ಆಚರಿಸಲು ಎಲ್ಲ ಸಿದ್ಧತೆಗಳು ನಡೆದಿದ್ದವು. ಏಪ್ರಿಲ್ 30ರ ರಾತ್ರಿ ಟಾರ್ಚ್ ಲೈಟ್ ಪೆರೇಡ್, ಮೇ 1ರಂದು ದೇಶದ ಎಲ್ಲೆಡೆ ಸ್ವಾತಂತ್ರ್ಯೋತ್ಸವ ಎಂದು ಸಮಯ ನಿಗದಿಯಾಗಿತ್ತು. ರಾಜಧಾನಿ ಟೆಲ್ ಅವೀವ್ನಲ್ಲಿ ಸರ್ಕಾರದ ಸಂಭ್ರಮದ ಸಿದ್ಧತೆಗಳು ಪೂರ್ಣಗೊಂಡಿದ್ದವು. ಇಸ್ರೇಲಿನ ದೈತ್ಯ ಮಿಲಿಟರಿ ಬಲವನ್ನು ಪ್ರದರ್ಶಿಸಲು ಸೇನೆ ಕೂಡ ಸಿದ್ಧವಾಗಿತ್ತು. ಆದರೆ ಏಪ್ರಿಲ್ 30ರಂದು ಜೆರುಸಲೇಂ ಬೆಟ್ಟದ ಇಳಿಜಾರಿನಲ್ಲಿರುವಂತಹ ಅರಣ್ಯ ಪ್ರದೇಶದಲ್ಲಿ ಹಠಾತ್ತಾಗಿ ಬೆಂಕಿ ಹೊತ್ತಿಕೊಂಡಿತ್ತು. ಜೊತೆಗೆ ಭಾರಿ ಬಿಸಿ ಗಾಳಿ ಬೀಸತೊಡಗಿತ್ತು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಇಸ್ರೇಲಿನ ಅರಣ್ಯ ಪ್ರದೇಶಗಳಲ್ಲಿ ಕಾಡ್ಗಿಚ್ಚು ಕಾಣಿಸುವುದು ಸಾಮಾನ್ಯ. ಆದರೆ ಬುಧವಾರ ಮೇಲೆದ್ದ ಬೆಂಕಿ ಒಂದೇ ಸಮನೆ ಸುತ್ತಮುತ್ತ ಹರಡತೊಡಗಿತ್ತು. ಮೊದಲು ಫೈರ್ ಫೈಟರ್ಗಳು ಬೆಂಕಿಯನ್ನು ನಂದಿಸಲು ಭಗೀರಥ ಯತ್ನವನ್ನು ನಡೆಸಿದವು. ಆದರೆ ಬೆಂಕಿ ಜಗ್ಗದಿದ್ದಾಗ ದೇಶದ ಮಿಲಿಟರಿಗೆ ಕರೆ ಹೋಯಿತು. ಮಿಲಿಟರಿ ಹೆಲಿಕಾಪ್ಟರ್ಗಳು ಬೆಂಕಿ ನಂದಿಸಲು ನೀರು ತಂದು ಸುರಿಯತೊಡಗಿದವು. ಅಗ್ನಿಶಾಮಕ ರಾಸಾಯನಿಕಗಳನ್ನು ಹೆಲಿಕಾಪ್ಟರ್ನಲ್ಲಿ ತಂದು ಉರಿಯುತ್ತಿದ್ದ ಬೆಂಕಿಯ ಮೇಲೆ ಸುರಿಯಲಾಯಿತು. ಬುಧವಾರ ರಾತ್ರಿಯ ಹೊತ್ತಿಗೆ ಈ ಬೆಂಕಿ ತಹಬಂದಿಗೆ ಬರಬಹುದು ಎನ್ನುವ ನಿರೀಕ್ಷೆ ಇಸ್ರೇಲ್ ಸರ್ಕಾರಕ್ಕೆ ಇತ್ತು. ಆದರೆ ಭಾರೀ ಬಿರುಗಾಳಿ ಈ ಕಾರ್ಯಾಚರಣೆಗೆ ಅಡ್ಡಿಯಾಯಿತು. ಬೆಂಕಿಯ ಕೆನ್ನಾಲಿಗೆ ವಿಸ್ತರಿಸುತ್ತಲೇ ಹೋಯಿತು. ನೋಡುತ್ತಿದ್ದಂತೆ ಜುದಾಯಿ ಬೆಟ್ಟದ ಬುಡ ದಾಟಿ ಟೆಲ್ ಅವೀವ್ ಜೆರುಸಲೇಂ ಹೈವೇಯತ್ತ ಬೆಂಕಿ ಹರಡತೊಡಗಿತ್ತು. ಹೆದ್ದಾರಿಯಲ್ಲಿ ಬರುತ್ತಿದ್ದಂತಹ 100 ಕಾರು ವಾಹನಗಳ ಸವಾರರು ಗಾಬರಿಯಾದರು. ಬೀಸುತ್ತಿದ್ದ ಭಾರೀ ಗಾಳಿ ಮತ್ತು ಹರಡುತ್ತಿದ್ದಂತಹ ಬೆಂಕಿ, ಹೆದ್ದಾರಿಯಲ್ಲಿ ಎದುರಿನಿಂದಲೇ ಬರುತ್ತಿದ್ದಂತಹ ಬೆಂಕಿಯ ಕೆನ್ನಾಲಿಗೆಯನ್ನು ಕಂಡು 100 ಬೈಕ್ ಸವಾರರು ತಮ್ಮ ಬೈಕ್ಗಳನ್ನು ಅಲ್ಲೇ ಬಿಟ್ಟು ವಾಪಸ್ ಓಡಿದರು. ಕಾರುಗಳಲ್ಲಿ ಇದ್ದವರು ಧೂಳು ಮತ್ತು ದಟ್ಟ ಹೊಗೆಯಿಂದಾಗಿ ದಾರಿ ಕಾಣದೆ ಕಾರುಗಳನ್ನು ಬಿಟ್ಟು ಓಡಿ ಹೋದರು. ಪೊಲೀಸರು ಕೂಡ ಅಸಹಾಯಕರಾಗಿ ಹೆದ್ದಾರಿಯನ್ನು ಬಂದ್ ಮಾಡಿದರು. ರಾಜಧಾನಿ ಟೆಲ್ ಅವೀವ್ನಲ್ಲಿ ಸ್ವಾತಂತ್ರ್ಯ ದಿನದ ಸಂಭ್ರಮದಲ್ಲಿ ನಲಿಯಬೇಕಿದ್ದ ಯಹೂದಿಯರು ಉರಿಯುತ್ತಿರುವ ಬೆಂಕಿಯ ಕೆನ್ನಾಲಗೆಯ ಚಿತ್ರಗಳನ್ನು ಟಿವಿನಲ್ಲಿ ನೋಡುತ್ತಾ ಈಗ ಭಯವಿಹ್ವಲರಾಗಿ ಕುಳಿತಿದ್ದಾರೆ. ಅಸೋಸಿಯೇಟೆಡ್ ಪ್ರೆಸ್ AP ಸಂಸ್ಥೆಯಿಂದ ಬರುತ್ತಿರುವಂತಹ ವರದಿಗಳ ಪ್ರಕಾರ ಈ ಹೊತ್ತಲ್ಲೂ ಅಂದರೆ ಶನಿವಾರ ಮಧ್ಯಾಹ್ನವೂ ಬೆಂಕಿ ಆರಿಲ್ಲ. ಇನ್ನಷ್ಟು ಹೊಸ ಪ್ರದೇಶಗಳಿಗೆ ಬೆಂಕಿ ಹಬ್ಬುತ್ತಿದೆ. ಧಗಧಗಿಸುವ ಬೆಂಕಿ, ದಟ್ಟ ಹೊಗೆ, ಸುಟ್ಟ ವಾಸನೆ, ಹೆದ್ದಾರಿಯ ಬದಿಯಲ್ಲಿ ಸುಟ್ಟು ಕರಕಲಾದ ಅರಣ್ಯಗಳ ಫೋಟೋಗಳನ್ನು ಸುದ್ದಿ ಸಂಸ್ಥೆಗಳು ಜಗತ್ತಿನ ಎಲ್ಲೆಡೆಗೆ ರವಾನಿಸುತ್ತಿವೆ. ತಾನು ಜಗತ್ತಿನ ಅತ್ಯಂತ ಬಲಶಾಲಿ ಮಿಲಿಟರಿ ದೇಶ ಎಂದು ಬೀಗುತ್ತಿದ್ದಂತಹ ಇಸ್ರೇಲ್ ಈ ಕಾಡ್ಗಿಚ್ಚನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ನೆರೆಹೊರೆಯ ದೇಶಗಳಿಗೆಲ್ಲ ಮೊರೆ ಇಟ್ಟಿದೆ. ಇಟಲಿ, ಕ್ರೊವೇಷಿಯಾ, ಗ್ರೀಸ್, ಸೈಪ್ರಸ್, ಸ್ಪೇನ್, ಫ್ರಾನ್ಸ್, ರೊಮಾನಿಯಾಗಳಿಂದ ಫೈರ್ ಫೈಟರ್ ಹೆಲಿಕಾಪ್ಟರ್ಗಳು ಬಂದಿವೆ. ರಷ್ಯಾದ ಜೊತೆಯಲ್ಲಿ ಯುದ್ಧದಲ್ಲಿ ತೊಡಗಿದ್ದಂತಹ ಉಕ್ರೇನ್ ಕೂಡ ಇಸ್ರೇಲ್ನ ನೆರವಿಗೆ ಧಾವಿಸಿದೆ. ಉತ್ತರ ಮೆಸಡೋನಿಯಾ ಮತ್ತು ಸೈಪ್ರಸ್ ದೇಶಗಳು ನೀರು ಕಳಿಸಿಕೊಡ್ತಾ ಇವೆ. 100ಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳು ಬೆಂಕಿಯನ್ನು ನಿಯಂತ್ರಿಸುವ ಕೆಲಸದಲ್ಲಿ ತೊಡಗಿವೆ. ಇಲ್ಲಿ ನಾವು ಇಸ್ರೇಲ್ ದೇಶದ ಒಂದು ಪ್ರಾಕೃತಿಕ ಚಿತ್ರವನ್ನು ಕೂಡ ಗಮನಿಸಬೇಕು. ಅರ್ಧ ಇಸ್ರೇಲ್ ಮರುಭೂಮಿಯಂತಿರುವಂತಹ ದೇಶ, ಇನ್ನರ್ಧ ಮೆಡಿಟರೇನಿಯನ್ ಹವಾಮಾನ. ಈ ದೇಶದಲ್ಲಿ ವಾರ್ಷಿಕ ಮಳೆಯ ಸರಾಸರಿ ಪ್ರಮಾಣವೇ ಕೇವಲ 21 ಇಂಚು ಮಾತ್ರ. ಅದರಲ್ಲೂ ಹೆಚ್ಚಿನ ಮಳೆ ಬೀಳುವುದು ಚಳಿಗಾಲದಲ್ಲಿ. ಈಗಂತೂ ಆ ದೇಶದಲ್ಲಿ ನೆತ್ತಿ ಮೇಲೆ ಉರಿಯುವ ಸೂರ್ಯ, ಬೀಸುತ್ತಿರುವ ಬಿಸಿ ಗಾಳಿ. ಬೇಸಿಗೆ ಶುರುವಾದ ಹೊತ್ತಲ್ಲಿ ಇಲ್ಲಿ ಕಾಳ್ಗಿಚ್ಚು ಸಾಮಾನ್ಯ.
ಆದರೆ ಈಗ ಭುಗಿಲೆದ್ದಿರುವುದು ಭಯಾನಕ ಕಾಳ್ಗಿಚ್ಚು. ನೂರಾರು ಹೆಲಿಕಾಪ್ಟರ್ಗಳು ಮತ್ತು ಫೈರ್ ಫೈಟರ್ಗಳು 30 ಗಂಟೆಗಳ ಕಾಲ ಹೋರಾಟ ನಡೆಸುತ್ತಿದ್ದರೂ ಕೂಡ ಈ ಬೆಂಕಿ ಬಗ್ಗುತ್ತಿಲ್ಲ. ಇಸ್ರೇಲಿನದ್ದು ನೈಸರ್ಗಿಕ ಕಾಡಲ್ಲ, ಮಾನವ ನಿರ್ಮಿತ ಪೈನ್ ಮರಗಳ ಕಾಡು. ಆದರೆ ಈ ಸಲದಷ್ಟು ವಿಪರೀತ ರಭಸದ ಗಾಳಿ ಆ ದೇಶದ ಜನ ಎಂದೂ ಕಂಡಿಲ್ಲವಂತೆ. ಹಾಗೆಂದು ಇಸ್ರೇಲಿನ ಜೂವಿಶ್ ನ್ಯಾಷನಲ್ ಫಂಡ್ ಫಾರ್ ಸೆಂಟ್ರಲ್ ರೀಜನ್ನ ನಿರ್ದೇಶಕರಾದಂತಹ ಅನತ್ ಗೋಲ್ಡ್ ಅವರು ಹೇಳಿದ್ದಾರೆ. ಇದೇ ಸಂಸ್ಥೆ ಇಸ್ರೇಲಿನ ಅರಣ್ಯ ಪ್ರದೇಶ ಮತ್ತು ಮರಗಳನ್ನು ನೆಡುವ ಯೋಜನೆ ಮತ್ತು ಯಹೂದಿಗಳ ಪುನರ್ವಸತಿ ಪ್ರದೇಶ ವಿಸ್ತರಣೆಯನ್ನು ಕೂಡ ನೋಡಿಕೊಳ್ತಾ ಇದೆ. ಇಷ್ಟು ಪ್ರಬಲವಾಗಿರುವಂತಹ ಗಾಳಿ ಹಿಂದೆ ಯಾವತ್ತೂ ಬೀಸಿದ್ದಿಲ್ಲ. ಅದು ಪದೇ ಪದೇ ದಿಕ್ಕು ಬದಲಿಸುತ್ತಿರುವಂತಹ ಗಾಳಿ. ಹಾಗಾಗಿ ಬೆಂಕಿಯನ್ನು ಪೂರ್ತಿಯಾಗಿ ನಂದಿಸಲು ನಮಗೆ ಆಗುತ್ತಿಲ್ಲ. ನಂದಿದ ಜಾಗದಲ್ಲೇ ಮತ್ತೆ ಮತ್ತೆ ಬೆಂಕಿ ಏಳುತ್ತಿದೆ ಎಂದು ಅವರು ಹೇಳಿದ್ದಾರೆ. ಇಸ್ರೇಲ್ನ ಪರಿಸ್ಥಿತಿ ನೋಡಿ, ಅದಕ್ಕೆ ತನ್ನ ಗಡಿಯಲ್ಲಿ ಇರುವುದು ಒಂದೇ ನದಿ, ಅದರ ಹೆಸರು ಜೋರ್ಡಾನ್ ನದಿ. ಅಂದರೆ ಜೋರ್ಡಾನ್ ಇನ್ನೊಂದು ದೇಶ. ಜೋರ್ಡಾನ್, ಲೆಬನಾನ್, ಸಿರಿಯಾ, ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ಈ 5 ದೇಶಗಳಿಗೆ ಇದೇ ನದಿಯ ನೀರು ಆಧಾರ. ಬೇಸಿಗೆ ಅಲ್ಲಿ ಈಗಷ್ಟೇ ಶುರುವಾಗಿದೆ. ಈಗಾಗಲೇ ನದಿಯ ನೀರು ತೀರಾ ಕೆಳಮಟ್ಟದಲ್ಲಿದೆ ಎಂದು ವರದಿಗಳು ಹೇಳ್ತಾ ಇವೆ. ಇನ್ನು ಮುಂದೆ ಬರುವಂತಹ ಜುಲೈ ಆಗಸ್ಟ್ನಲ್ಲಂತೂ ಇಲ್ಲಿ ಬಿಲ್ಕುಲ್ ಮಳೆ ಬೀಳುವುದಿಲ್ಲ. ಭೀಕರ ಬರಗಾಲದ ಸ್ಥಿತಿ ಆವರಿಸುತ್ತದೆ. ಆ ತಿಂಗಳಲ್ಲಿ ಕಾಳ್ಗಿಚ್ಚು ಇನ್ನಷ್ಟು ಜೋರಾಗಬಹುದು ಎನ್ನುವ ಭಯ ಈಗ ಇಸ್ರೇಲ್ ಜನರನ್ನು ಕಾಡ್ತಾ ಇದೆ. 2010ರಲ್ಲಿ ಕೂಡ ಹೀಗೆಯೇ 4 ದಿನಗಳ ಕಾಲ ಇಸ್ರೇಲ್ ಹೊತ್ತಿ ಉರಿದಿತ್ತು. ಆಗ ಬೆಂಕಿ ಹೊತ್ತಿ ಉರಿದಿದ್ದು ಮೌಂಟ್ ಕಾರ್ಮೆಲ್ನಲ್ಲಿ. ಕಾಳ್ಗಿಚ್ಚು ಭುಗಿಲೆದ್ದು 46 ಜನರು ಆವಾಗ ಸಾವನ್ನಪ್ಪಿದ್ದರು. ಸುಮಾರು 12,000 ಎಕರೆ ಅರಣ್ಯ ನಾಶವಾಗಿತ್ತು. ಈ ಸಲದ ಬೆಂಕಿಗೆ ಕಾರಣಗಳೇನು? ತಜ್ಞರು ಹೇಳುವ ಪ್ರಕಾರ ಬಹಳ ಬಿಸಿಯಾಗಿರುವಂತಹ ಬಿರು ಬೇಸಿಗೆ ಮತ್ತು ಬೀಸುತ್ತಾ ಇರುವಂತಹ ಭಯಾನಕ ಬಿಸಿಗಾಳಿ. ಆದರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಾನ್ಸ್ಪಿರಸಿ ಥಿಯರಿಯೊಂದನ್ನು ಹರಿಬಿಟ್ಟಿದ್ದಾರೆ. ಯಾರೋ ಉದ್ದೇಶಪೂರ್ವಕವಾಗಿ ಬೆಂಕಿ ಹಚ್ಚಿರಬಹುದು ಎನ್ನುವ ಗುಮಾನಿಯನ್ನ ನೆತನ್ಯಾಹು ಅವರು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ 18 ಮಂದಿ ಶಂಕಿತರನ್ನು ಬಂಧಿಸಲಾಗಿದೆ ಎಂದು ಕೂಡ ಅವರು ಹೇಳಿದ್ದಾರೆ. ಆದರೆ ಇಸ್ರೇಲಿನ ಮಿಲಿಟರಿ ಪೊಲೀಸರು ಇದನ್ನು ಅಲ್ಲಗೆಳೆದಿದ್ದಾರೆ. 18 ಜನರನ್ನು ಬಂಧಿಸಿಲ್ಲ, ಕೇವಲ 3 ಜನರನ್ನು ನಾವು ಬಂಧಿಸಿದ್ದೇವೆ, ಅವರನ್ನು ವಿಚಾರಣೆ ಮಾಡಿದ್ದೇವೆ, ಅದರಲ್ಲೂ 2 ಈಗಾಗಲೇ ಬಿಟ್ಟು ಕಳಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಆದರೆ ಪ್ರಧಾನಿ ನೆತನ್ಯಾಹುಗೆ ಕನಸು ಮನಸ್ಸಿನಲ್ಲೂ ಕೂಡ ಫೆಲಿಸ್ತೀನಿನ ಹಮಾಸ್ ಉಗ್ರರ ಮೇಲೆ ಅನುಮಾನ. ಈ ಮಧ್ಯೆ ಗಾಜಾದ ಮೇಲಿನ ಇಸ್ರೇಲ್ ವೈಮಾನಿಕ ದಾಳಿ ಈಗಲೂ ಮುಂದುವರಿದಿದೆ. ಶುಕ್ರವಾರ ನಡೆದಂತಹ ದಾಳಿಯಲ್ಲಿ 46 ಮಂದಿ ಫೆಲಿಸ್ತೀನಿಯರು ಜೀವ ತೆತ್ತಿದ್ದಾರೆ. ಗಾಜಾ ಪಟ್ಟಿಯ ಸುತ್ತ ಇಸ್ರೇಲಿ ಸೇನೆ ಕಳೆದ 2 ತಿಂಗಳಿಂದ ದಿಗ್ಬಂಧನವನ್ನು ಹಾಕಿ ಕುಳಿತಿದೆ. ಆಹಾರ, ಔಷಧಿ, ಬಟ್ಟೆ ಬರೆಗಳನ್ನು ಹೊತ್ತು ತಂದಂತಹ ವಿಶ್ವಸಂಸ್ಥೆಯ ಯುನಿಸೆಫ್ ನೆರವಿನ ಯಾವ ಟ್ರಕ್ಗಳನ್ನು ಫೆಲೆಸ್ತೀನಿನ ಒಳಗೆ ಇಸ್ರೇಲಿನ ಮಿಲಿಟರಿ ಬಿಡ್ತಾ ಇಲ್ಲ. ಗಾಜಾದಲ್ಲಿ ಪುಟ್ಟ ಕಂದಮ್ಮಗಳು ಮತ್ತು ವಯೋವೃದ್ಧರು ಹಸಿವು ಮತ್ತು ರೋಗ ರುಜಿನಗಳಿಂದ ಸಾಯುತ್ತಿರುವಂತಹ ವರದಿಗಳು ಬರ್ತಾ ಇವೆ. ಕಳೆದ 10 ದಿನಗಳ ಕಾಲ ನಡೆದ ಬಾಂಬ್ ದಾಳಿಯಲ್ಲಿ 100ಕ್ಕೂ ಹೆಚ್ಚು ಮಕ್ಕಳು ಸತ್ತಿರುವಂತಹ ವರದಿಗಳಿವೆ. ಬದುಕಿ ಉಳಿದಿರುವಂತಹ ಮಕ್ಕಳು ಈಗ ಅಲ್ಲಿ ಹಸಿವೆಯಿಂದ ನರಳುತ್ತಾ ಇದ್ದಾರೆ. ಆಧುನಿಕ ಮಿಲಿಟರಿ ಜಗತ್ತಿನ ವೈರುಧ್ಯವನ್ನು ನೋಡಿ. ಫೆಲೆಸ್ತೀನಿನ ಮಕ್ಕಳ ಹೊಟ್ಟೆಯಲ್ಲಿ ಹಸಿವೆಯ ಬೆಂಕಿ, ಇಲ್ಲಿ ಇಸ್ರೇಲ್ನಲ್ಲಿ ನಿಸರ್ಗವೇ ಹೊತ್ತಿಸಿರುವಂತಹ ಭಯಾನಕ ಬೆಂಕಿ. ಗಾಜಾದಲ್ಲಿ ಇಸ್ರೇಲ್ ಮಿಲಿಟರಿ ಫೆಲೆಸ್ತೀನಿಯರನ್ನು ಕೊಲ್ಲುತ್ತಿದೆ. ಜೆರುಸಲೇಂನಲ್ಲಿ ಅದೇ ಮಿಲಿಟರಿ ಪಡೆಗಳು ಬೆಂಕಿಯನ್ನು ನಂದಿಸಲು ಹರಸಾಹಸವನ್ನು ಪಡುತ್ತಿವೆ. ಅಂದ ಹಾಗೆ ಈ ಜೆರುಸಲೇಂ ನಗರ ಜಗತ್ತಿನ ಅತ್ಯಂತ ಪುರಾತನ ಮತ್ತು ಐತಿಹಾಸಿಕ ನಗರ. ಯಹೂದಿಯರು, ಕ್ರಿಶ್ಚಿಯನ್ನರು ಮತ್ತು ಮುಸ್ಲಿಮರು ಈ 3 ಧರ್ಮಗಳ ಜನರಿಗೆ ಜೆರುಸಲೇಂ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳ. ಜೆರುಸಲೇಂ ಬೆಟ್ಟದ ಮೇಲಿನ ಬೆಂಕಿ ಬೇಗ ಆರಿ ಹೋಗಲಿ. ಹಾಗೆಯೇ ಫೆಲೆಸ್ತೀನಿನ ಸಾವಿರಾರು ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿರುವ ಹಸಿವೆಯ ಬೆಂಕಿಯೂ ಕೂಡ ಶೀಘ್ರ ತಣ್ಣಗಾಗಲಿ ಎಂದು ಹಾರೈಸುವುದಷ್ಟೇ ನಮ್ಮ ಕೆಲಸ. ಸ್ನೇಹಿತರೆ, ಇದು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ತ್ರಿವರ್ಣ ನ್ಯೂಸ್ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.